ಎಲ್ಲ ಗಂಡ್ಮಕ್ಳು ಎಲ್ಲರೂ ಎತ್ತರು, ನಾ ಕೇಳ್ತೀನಿ ನೀ ಕೇಳ್ತೀನಿ. ಅದ್ರದಾಗ ಒಬ್ಬ ಮಾತ್ರ ಹಿಂಗ ಕೂತಿದ್ದ, ಕೈ ಎತ್ತಿದ್ದಿಲ್ಲ. ಏ ಪುಣ್ಯಪ್ಪ ತಮ್ಮ, ನೀವೊಬ್ಬರ ಅದಿಯಲ್ಲೋ ಹೆಂಡತಿ ಮಾತು ಕೇಳಲಾರ್ದಮ್ಮ ಅಂಥೇಳಿ ಅಂದೆ. ಎಲ್ಲಿದ್ರಿ ಅಜ್ಜಾರ, ನಾನು ಹೆಂಡತಿಗೆ ಕೇಳಿ ಎತ್ತಬೇಕಂತೇಳಿ ಕುಂತೀನ್ರಿ ಅಂದವ. ಅಂದ್ರೆ ಎಲ್ಲರೂ ಹೆಂಡತಿ ಮಾತು ಕೇಳವ್ರ ಅಂತ. ಯಾವಾಗ ನೀಲಮ್ಮ ಉಟ್ಕೊಂಡಿರ್ತಕ್ಕಂಥ ಸೀರೆ ತಂದ್ರೆ ನಿನ್ನ ಮನ್ಯಾಗ ಇಟ್ಕೊಳ್ತೀನಿ, ಇಲ್ಲಾದ್ರೆ ಹೊರಗ ಅಂತ ತಿಳ್ಕೊಂಡು ಯಾವಾಗ ಆ ಜಂಗಮನ ಹೆಂಡತಿ ಅಂದಳು, ಸೀದಾ ಬಸವಣ್ಣನ ಹತ್ರ ಬಂದ. ನೀಲಮ್ಮ ತಾಯಿ ಇನ್ನೂ ಅಲ್ಲೇ ಇದ್ದಳು. ಬಸವಣ್ಣ ಅಂತ ಹೇಳಂದ ಜಂಗಮಮೂರ್ತಿ. ಯಾಕೆಪ್ಪ ಏನು? ಮತ್ತು ನಾ ಕೇಳಿದ್ದು ಕೊಡ್ತೀಯನೋ ಬಸವಣ್ಣ, ಏನು ಬೇಕು ಕೇಳಪ್ಪ. ಜಂಗಮನಾಥನ ಅಪೇಕ್ಷೆ ಅದು ಸಂಗಮನಾಥನ ಅಪೇಕ್ಷೆ. ಸಂಗಮನಾಥ ಕೊಡ್ತಾನ್ರಿಪ್ಪ, ಏನು ಕೇಳು. ಏನೂ ಇಲ್ಲ, ಅವು ಉಟ್ಕೊಂಡಿದ್ದ ಸೀರೆ ನನಗೆ ಬೇಕು. ನಿನ್ನ ಹೆಂಡತಿ ಧರ್ಮಪತ್ನಿ ನೀಲಮ್ಮ ಉಟ್ಕೊಂಡಿದ್ದ ಸೀರೆ ನನಗೆ ಬೇಕು ಅಂಥೇಳಿ ಇಷ್ಟ ಅನ್ನೋದ ತಡ. ಏ ನೀಲ ಇಲ್ಲಿ ಬಾ, ಜಂಗಮ ಸೀರೆಯನ್ನು ಅಪೇಕ್ಷೆ ಮಾಡ್ಯಾನ, ನಿನ್ನ ಸೀರೆ ಅಪೇಕ್ಷೆ ಮಾಡ್ಯಾನ ಅಂತ ತಿಳ್ಕೊಂಡು ಹತ್ತಿರ ಕರೆದವನ ಆ ನೀಲಮ್ಮ ಉಟ್ಕೊಂಡಿರ್ತಕ್ಕಂಥ ಸೀರೆಯನ್ನು ಹಿಂಗೆ ಎಳಿತಾರ ಬಸವಣ್ಣನವರು. ಅವ್ರು ಹೆಂಗೆ ಎಳಿತಾರ ಹಂಗೆ ಹೆಚ್ಚಾಗ್ತದೆ, ಹೆಂಗೆ ಎಳಿತಾರ ಹಂಗೆ ಹೆಚ್ಚಾಗ್ತದ. ಎಷ್ಟು ಸೀರೆ ಹೆಚ್ಚಾತು ಅಂತಂದ್ರೆ ಅಕ್ಷಯ ಪಾತ್ರೆ ಇದ್ದಂಗೆ ಇಷ್ಟು ಹಿಂಗೆ ಗುಡ್ಡ ಬಿದ್ದಂಗೆ ಬಿತ್ತು ನೋಡ್ರಿ. ಯಾವಾಗ ಗುಡ್ಡದಷ್ಟು ಸೀರೆ ಬಿದ್ದು ಆವಾಗ ಬಸವಣ್ಣವ್ರು ಅಂತಾರೆ, ಯಪ್ಪ ನಿಮಗೆ ಎಂಥ ಬೇಕು ಅಂಥ ಸೀರೆ ಬೈರಿ ಅಂದಾಗ ಅಲ್ಲಿರ್ತಕ್ಕಂಥ ನೂರಾರು ಜನ ಜಂಗಮರು ಸೀರೆ ಎಷ್ಟು ಚಲೋ ಅದಾವ, ಎಷ್ಟು ಚಲೋ ಅದಾವ, ಎಷ್ಟು ಚಂದ ಅದಾವ ಅಂತ ತಿಳ್ಕೊಂಡು ಎಲ್ಲರೂ ಸೀರೆ ಬೈದ್ರಂತ, ಎಲ್ಲರೂ ಸೀರೆ ಬೈದ್ರಂತ. ಇದನ್ನು ಯಾರು ನೋಡಾಕತ್ತಾರ ಅಂತಂದ್ರೆ ಸಾಕ್ಷಾತ್ ಪರಮಾತ್ಮನೇ ನೋಡಾಕತ್ತಾನ. ಅಲ್ಲ, ಬಸವಣ್ಣ ಬೇಡಿದವ್ರಿಗೆ ಬೇಡಿದನ್ನು ಕೊಡಾಕತ್ತಾನ. ಆ ಹೂವು ಅಂದ್ರೆ ಆ ಹೂವು ಅಂತಾನ, ಬರ್ಡ್ ಆಕಳಿನ ಹಾಲು ಅಂದ್ರೆ ಬರ್ಡ್ ಆಕಳಿನ ಹಾಲ, ಏನು ಮುತ್ತ ಜೋಳ ಹೋಗಿ ಅಲ್ಲಿ ಮುತ್ತ. ಬೇಡದವ್ರಿಗೆ ಬೇಡಿದನ್ನು ಕೊಡಾಕತ್ತಾನ. ನಾನು ಯಾಕೆ ಬೇಡಬಾರ್ದು ಅನ್ನೋ ಆಶಾ ಪರಮಾತ್ಮಗ ಬಂತಂತ ನೋಡ್ರಿ. ಯಾರಿಗೆ? ಪರಮಾತ್ಮಗ. ಎಲ್ಲರಿಗೂ ಕೊಡವ ಯಾರು? ಪರಮಾತ್ಮನ. ಆದ್ರೆ ಅವನಿಗೆ ಬೇಡೋ ಆಶೆ ಬಂತು. ಏನು ನೋಡಿ, ಬಸವಣ್ಣ ಬೇಡದವ್ರಿಗೆ ಬೇಡಿದ್ದನ್ನು ಕೊಡಾಕತ್ತಾನ. ನಾನು ಬಸವಣ್ಣನ ಕಡೆಯಿಂದ ಏನಾರ ಬೇಡಬೇಕು ಅಂತ ತಿಳ್ಕೊಂಡು ಆಶಾ ಸ್ವತಃ ಪರಮಾತ್ಮಗ ಬಂತು. ಪರಮಾತ್ಮ ಏನು ಮಾಡ್ದ ಅಂತಂದ್ರೆ ಜಂಗಮನ ವೇಷ ಹಾಕ್ಕೊಂಡು ಸಾಲ್ ಒಳಗೆ ನಿಂತ ಅಂತ. ಏನು ಪರುಷ ಕಟ್ಟಿ ಮೇಲೆ ಕುತ್ಕೊಂಡು ಬಸವಣ್ಣ ಬೇಡದವ್ರಿಗೆ ಬೇಡಿದ್ದನ್ನು ಕೊಡಾಕತ್ತಿದ್ದ. ಇಸ್ಕೋಬೇಕು ಅಂತ ತಿಳ್ಕೊಂಡು, ಪಡ್ಕೋಬೇಕು ಅಂತ ತಿಳ್ಕೊಂಡು ನೂರಾರು ಜನ ಜಂಗಮರು ಏನು ಸಾಲ್ಗೊಂಡು ನಿಂತಿದ್ರಲ್ಲ, ಆ ಸಾಲಿನೊಳಗೆ ತಾನು ಒಬ್ಬ ಜಂಗಮನ ವೇಷ ಹಾಕ್ಕೊಂಡು ಸಾಕ್ಷಾತ್ ಶಿವನೇ ಆ ಪಾಳಿಯೊಳಗೆ ನಿಂತಂತ ನೋಡ್ರಿ, ಸಾಲಿನೊಳಗೆ ನಿಂತ ಅಂತ. ಬೇಡಿದವರಿಗೆ ಬೇಡಿದ್ದನ್ನು ಕೊಡಾಕತ್ತಿದ್ದ ಬಸವಣ್ಣ ಬಸವಣ್ಣ ಬಸವಣ್ಣ. ಇಲ್ಲಿ ಪರಮಾತ್ಮನ ಪಾಳೆ ಬಂತು. ಯಾರ ವೇಷದೊಳಗದಾನ? ಜಂಗಮನ ವೇಷದೊಳಗದಾನ. ಆವಾಗ ಬಸವಣ್ಣಗಂತಾನ, ಏನೋ ಬಸವಣ್ಣ, ಬೇಡಿದವ್ರಿಗೆ ಬೇಡಿದ್ದು ಕೊಟ್ಟು ನಾನು ಒಂದು ಕೇಳ್ತೀನಿ, ಕೊಡ್ತೀಯನೋ ಬಸವಣ್ಣ? ಆವಾಗ ಬಸವಣ್ಣವ್ರು ಅಂತಾರಂತ, ಕೊಡುವಾತ ಸಂಘ ಕೊಂಬುವಾತ ಸಂಘ, ನಾ ಕೊಡುವೆ ನೆಂಬುವರ ಬಾಯಲ್ಲಿ ಬಾಲ್ಹುಳ ಸುರಿಯದೆ ಮಾಂಬವೇ ಕೂಡಲ ಸಂಗಮ ದೇವ. ಯಪ್ಪ ನಾ ಕೊಡ್ತೀನಿ ಅಂತಂದ್ರೆ ನನ್ನ ಬಾಯಿಯೊಳಗೆ ಬಾಲ್ಹುಳ ಬಿದ್ದಂಗ. ನಾ ಏನೂ ಕೊಡೋದಿಲ್ಲ, ಸಂಗಮನಾಥ ಕೊಡ್ತಾನೆಪ್ಪ, ಏನು ಬೇಕು ಕೇಳ್ರಿ ಅಂತ ತಿಳ್ಕೊಂಡು ಬಸವಣ್ಣವ್ರು ಅಂದಾಗ, ಬಸವಣ್ಣ ನನಗೊಂದು ನೋಡುವ ಆಸೆ ಅದ. ಏನು ನೋಡ್ಬೇಕ್ರಪ್ಪ? ಪರಮಾತ್ಮನ ಮೂರನೇ ಕಣ್ಣು ನೋಡ್ಬೇಕಂತ ಆಸೆ ಆಗ್ಯದ. ಬಂದವ್ಯಾರು? ಬಂದವ್ಯಾರಿವ? ಪರಮಾತ್ಮನ ಏನು ಕೇಳಾಕತ್ತಾನ? ತಂದ ಮೂರನೇ ಕಣ್ಣು ನೋಡ್ಬೇಕಂತೂ ಆಶೆ. ಯಾವಾಗ ಬಂದಿರ್ತಕ್ಕಂಥ ಆ ಜಂಗಮ ರೂಪಿ ಶಿವ ಪರಮಾತ್ಮನ ಮೂರನೇ ಕಣ್ಣು ನೋಡ್ಬೇಕು ಅಂತ ತಿಳ್ಕೊಂಡು ಆಸೆ ಆಗ್ಯದ ಅಂತೇಳಿ ಅಂದ. ಬಸವಣ್ಣ ಮುಗುಳ್ನಕ್ಕಂತ, ಮುಗುಳ್ನಕ್ಕು, ಯಪ್ಪ ನೀವು ಇಲ್ಲೇ ನಿಂದ್ರಿ, ನಾ ಒಳಗೆ ಹೋದವನ ಬನ್ನಿ ಅಂತ ತಿಳ್ಕೊಂಡು ಒಳಗೆ ಕೋಣ್ಯಾಗ ಬಂದಂತ, ಕೋಲ್ಯಾಗ ಬಂದು ಏನು ಮಾಡ್ದ ಬಸವಣ್ಣ? ಕನ್ನಡಿ ತಗೊಂಡಂತ. ಕನ್ನಡಿ. ಯಾವಾಗ ಕನ್ನಡಿ ತಗೊಂಡು, ಯಪ್ಪ ನೀವೇನು ನೋಡ್ಬೇಕ್ರಿ? ಪರಮಾತ್ಮನ ಮೂರನೇ ಕಣ್ಣು ನೋಡ್ಬೇಕು, ಹಂಗಾರೆ ನೋಡ್ರಿ ಅಂತ ಹೇಳಿ ಕನ್ನಡಿ ಹಿಡಿದ್ನಂತ ಬಸವಣ್ಣ. ಯಾವಾಗ ಹಿಂಗೆ ಕನ್ನಡಿ ಹಿಡ್ದ, ಅಲ್ಲಲ್ಲ ಬಸವಣ್ಣ ನನಗೆ ಗುರುತು ಹಿಡ್ದ ಅಂತ ತಿಳ್ಕೊಂಡು ನಾಚಿ ನೀರಾಗಿ ಓಡಾಕ್ ಶುರು ಮಾಡಿಬಿಟ್ನಂತ ಪರಮಾತ್ಮ. ಯಾವಾಗ ಪರಮಾತ್ಮ ಬಸವಣ್ಣನ ಗುರುತು ಹಿಡ್ದು ಯಪ್ಪ ಅಂತ ತಿಳ್ಕೊಂಡು ಓಡಾಕ್ ಶುರು ಮಾಡ್ದ, ಆವಾಗ ಆ ಶಿವನ ಬೆನ್ನು ಹತ್ತಿ, ಆ ಜಂಗಮ ರೂಪಿ ಶಿವನ ಬೆನ್ನು ಹತ್ತಿ ಬಸವಣ್ಣ ಅಂತನ, ಓಡದಿರು ಸಂಗಯ್ಯ ಓಡದಿರು, ಸಿರಿಯಾಳನಂತೆ ಸುತನ ಬೇಡೆನು, ಓಡದಿರು ಸಂಗಯ್ಯ ಓಡದಿರು.
ದಾಸಯ್ಯನಂತೆ ತವನಿಧಿಯ ಬೇಡೆನು, ಓಡದಿರು ಸಂಗಯ್ಯ ಓಡದಿರು. ಯಪ್ಪ ಸಂಗಮನಾಥ, ಭಾಳ ದಿವಸಕ್ಕೆ ನನಗೆ ದರ್ಶನ ಕೊಡಕ್ಕೆ ಬಂದಿಯಪ್ಪ, ಓಡಬೇಡಪ್ಪ, ನಿನ್ನನ್ನು ನಾನು ನೋಡಬೇಕು, ನನ್ನ ಕಣ್ ತುಂಬ ನಿನ್ನ ನೋಡಿ ನಿನ್ನ ದರ್ಶನ ಪಡ್ಕೋಬೇಕು, ಓಡಬೇಡ ಓಡಬೇಡ. ದಾಸಯ್ಯನಂಗ ತವನಿಧಿ ಕೇಳೋದಿಲ್ಲ, ಸಿರಿಯಾಳನಂಗ ಮಗನ ಕೊಡು ಅಂತ ನಾನು ಕೇಳೋದಿಲ್ಲ, ಅದಕ್ಕೆ ನಾನು ನಿನಗೆ ಏನೂ ಕೇಳೋದಿಲ್ಲಪ್ಪ ಪರಮಾತ್ಮ, ಓಡಬೇಡ ಅಂತ ತಿಳ್ಕೊಂಡು ಓಡ್ಕೊಂತ ಬೆನ್ನು ಹತ್ತಿ ಆ ಪರಮಾತ್ಮನ ಎರಡೂ ಪಾದಗಳನ್ನು ಗಟ್ಟಿಯಾಗಿ ಹಿಡಿದಂಥ ಬಸವಣ್ಣ. ಯಾವಾಗ ಪರಮಾತ್ಮನ ಎರಡೂ ಪಾದಗಳನ್ನು ಗಟ್ಟಿಯಾಗಿ ಹಿಡಿದು, ಯಪ್ಪ ಸಂಗಮನಾಥ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮನಾಥ, ಇಂದು ದರ್ಶನ ಕೊಟ್ಟೆ ಆ ತಂದೆ ಅಂತ ತಿಳ್ಕೊಂಡು ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರವನ್ನು ಮಾಡಿದಾಗ ಆ ಜಂಗಮ ವೇಷದಲ್ಲಿ ಇರತಕ್ಕಂಥ ಸಂಗಮನಾಥ ನಿಜ ರೂಪದಲ್ಲಿ ಬಂದು, ಬಸವ ನಿನ್ನ ಭಕ್ತಿ ಭಾಳ ದೊಡ್ಡದು ಅಂತ ತಿಳ್ಕೊಂಡು ಬಸವಣ್ಣನವರನ್ನು ಅಪ್ಕೊಂಡಂಥ ಶಿವ, ಅಪ್ಪಿಕೊಂಡಿರ್ತಕ್ಕಂಥ ಶಿವ ಅಂತನಂತ ಬಸವಣ್ಣ, ನಿಜವಾಗಲೂ ನಿನ್ನ ಭಕ್ತಿ ಭಾಳ ದೊಡ್ಡದಪ್ಪ, ಬೇಡಿದವರಿಗೆ ಬೇಡಿದ್ದನ್ನು ಕೊಡಾಕತ್ತಿ, ಕಷ್ಟದಲ್ಲಿ ಇರ್ತಕ್ಕಂಥವರಿಗೆ ಅವರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಕತ್ತಿ, ಅವರ ದುಃಖ ದುಮ್ಮಾನಗಳನ್ನು ದೂರ ಮಾಡಕತ್ತಿ. ನಿಜವಾಗಲೂ ಕೂಡ ನಿನ್ನ ಭಕ್ತಿ ಭಾಳ ದೊಡ್ಡದು. ನಿನ್ನ ಭಕ್ತಿಗೆ ಮೆಚ್ಚಿನೋ ಬಸವಣ್ಣ, ಏನು ಬೇಕು ಕೇಳು, ನೀ ಕೇಳಿದ್ದನ್ನು ನಾನು ಕೊಡ್ತೀನಿ. ಯಾವ ಪದವಿ ಬೇಕು ಕೇಳು, ಏನು ಬ್ರಹ್ಮ ಪದವಿ ಬೇಕೋ, ವಿಷ್ಣು ಪದವಿ ಬೇಕೋ, ಏನು ರುದ್ರ ಪದವಿ ಬೇಕೋ, ಏನು ಕೇಳ್ತಿ ಕೇಳು, ಕೊಡ್ತೀನಿ ಅಂತ ತಿಳ್ಕೊಂಡು ಶಿವ ಕೇಳಿದಾಗ ಬಸವಣ್ಣವರಂತಾರಂತ, ಬ್ರಹ್ಮ ಪದವಿಯನ್ನೊಲ್ಲೇ, ವಿಷ್ಣು ಪದವಿಯನ್ನೊಲ್ಲೇ, ರುದ್ರ ಪದವಿಯನ್ನೊಲ್ಲೇ, ನಾನು ಮತ್ತಾವ ಪದವಿಯನ್ನೂ ಅಲ್ಲೇ, ನಿಮ್ಮ ಶರಣರ ಮನೆಯ ಆಳಾಗಿಪ್ಪ ಮಹಾಪದವಿಯನೇ ಕರುಣಿಸು ಕೂಡಲ ಸಂಗಮ ದೇವ. ಯಪ್ಪ ಸಂಗಮನಾಥ ಶಿವನೇ, ಬ್ರಹ್ಮ ಪದವಿ, ವಿಷ್ಣು ಪದವಿ, ರುದ್ರ ಪದವಿ ತಗೊಂಡು ಏನು ಮಾಡೋದದ? ನನಗೆ ಏನಾದರೂ ನೀನು ಕೊಡಬೇಕಾಗಿತ್ತು ಅಂತಂದ್ರೆ ನಿನ್ನ ಭಕ್ತರು ಎಲ್ಲಿದಾರ, ನಿನ್ನ ಭಕ್ತರ ಮನೆಯೊಳಗೆ ಆಳಾಗಿ ದುಡಿತಕ್ಕಂಥ ಶಕ್ತಿ ಕೊಡೋಪ ಸಾಕು. ಜನ್ಮ ಜನ್ಮದಲ್ಲಿಯೂ ಕೂಡ ಗುರು ಲಿಂಗ ಜಂಗಮರ ಸೇವೆಯನ್ನು ಮಾಡ್ತಕ್ಕಂಥ ಸೌಭಾಗ್ಯ ಕೊಡು ಸಾಕು, ಮತ್ತೇನೂ ಕೂಡ ಬೇಕಾಗಿಲ್ಲ ಅಂತ ತಿಳ್ಕೊಂಡು ಯಾವಾಗ ಬಸವಣ್ಣನವರು ಕೇಳಿದ್ರೋ ಆವಾಗ ಶಿವ ಬಸವಣ್ಣನ ಭಕ್ತಿಗೆ ಮೆಚ್ಚಿ, ಬಸವಣ್ಣ ನಿಜವಾಗಲೂ ಕೂಡ ನೀ ಭಾಳ ದೊಡ್ಡವಪ್ಪ, ಅದಕ್ಕೆ ಇಂದಿನಿಂದ ನಿನಗೆ ಈ ಪ್ರಪಂಚದ ಜನ ಏನಂತ ಕರೀತಾರ ಅಂತಂದ್ರೆ ಭಕ್ತಿ ಭಾಂಡಾರಿ ಬಸವಣ್ಣ ಅಂತ ಕರೀತಾರೋ ಬಸವಣ್ಣ, ಭಕ್ತಿ ಭಾಂಡಾರಿ ಬಸವಣ್ಣನಾಗು ಅಂತ ತಿಳ್ಕೊಂಡು ಆಶೀರ್ವಾದವನ್ನು ಮಾಡಿ ಶಿವ ಮಾಯ ಆದ ಎಂಬತಕ್ಕಂಥ ಒಂದು ವಿಚಾರ ನಾವು ಇವತ್ತಿನ ದಿವಸದ ನಾವು ಪುರಾಣದಲ್ಲಿ ಕೇಳ್ತೀವಿ ತಂಗಿ. ಅದಕ್ಕೆ ಬಸವಣ್ಣನ ಲೀಲೆ ಶುರು ಆಗಿಬಿಟ್ಟು ದಿನದಿಂದ ದಿನಕ್ಕೆ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಪವಾಡಗಳು ಲೀಲೆಗಳು ಬಸವ ಪುರಾಣದೊಳಗೆ ಬರ್ತಾವ ಅಂತಂದ್ರೆ ಮೈ ರೋಮಾಂಚನ ಆಗ್ತದೆ ತಂಗಿ. ಅದಕ್ಕೆ ನಿತ್ಯವೂ ಕೂಡ ಶ್ರದ್ಧೆಯಿಂದ. ಇವತ್ತು ಎಷ್ಟೋ ಜನ ಫೋನ್ ಮಾಡಿದರು, ಬೆಳಿಗ್ಗೆ ಬಂದು ನಮಗೆ ಸತ್ಕಾರ ಅದು ಇದು ಮಾಡಿ ಹೋದರು, ಅಪ್ಪರ ನಮಗೆ ದಿವಸ ಬರೋಕ್ಕಾಗಲಾಗೈತ್ರಿ, ಯಾಕಂತಂದ್ರೆ ಥಂಡಿ ಭಾಳ ಅದ ರೀ, ಚಳಿ ಭಾಳ ಅದ, ಅದಕ್ಕೆ ನಾವು ಮೊಬೈಲ್ದೊಳಗೆ ನಾವು ಲೈವ್ದೊಳಗೆ ನಿಮ್ಮ ಬಸವ ಪುರಾಣ ನೋಡಕತ್ತೀವಿ ಅಂತ ತಿಳ್ಕೊಂಡು ನಿನ್ನೆ ಬಂದಿದ್ದರು, ಇವತ್ತು ಬಂದಿದ್ದರು, ಪಾಪ ವಯೋವೃದ್ಧರು ಬಂದಿದ್ದರು, ಪಾಪ ಬಂದು ನಮಗೆಲ್ಲ ಸತ್ಕಾರ ಗೌರವ ಆದರಗಳನ್ನು ಅವರಲ್ಲಿ ಬಸವ ಪುರಾಣ ಕೇಳಬೇಕು ಅನ್ನೋ ಹವ್ಯಾಸ ಎಷ್ಟು ದೊಡ್ಡದು ನೋಡ್ರಿ ಎಷ್ಟು ಹಳ್ಳಿಯಿಂದ ಬಂದಿರಿ ನೀವೆಲ್ಲ. ಹಳ್ಳಿಯಿಂದ ಬರೋದು ಬಿಡ್ರಿಪ್ಪ. ಇವತ್ತು ನಮ್ಮ ಅಕ್ಕವ್ರು ಬಂದಾರ, ಅಲ್ಲಿ ಶೈಲಜಾ ಅಕ್ಕವ್ರು ಅಂಥೇಳಿ ಎಲ್ಲಿಂದ ಬಂದಾರ ಅಂತಂದ್ರೆ ಈ ಬಸವ ಪುರಾಣ ನಾನು ಕೇಳಬೇಕು, ಅಪ್ಪವ್ರ ದರ್ಶನ ಮಾಡಬೇಕು ಅಂತ ತಿಳ್ಕೊಂಡು ಬೆಂಗಳೂರಿಂದ ಬಂದು ಇವತ್ತು ಅಪ್ಪವರು ತುಲಾಭಾರ ಮಾಡಕತ್ತಾರ. ಭಾಳ ಭಕ್ತಿವಂತರು ಆ ಭಾಗದೊಳಗೆ, ಭಾಳ ದೊಡ್ಡ ಮನೆತನ, ಭಾಳ ಗೌರವಸ್ಥ ಮನೆತನ, ಭಾಳ ಅಜ್ಜಾರ ಮೇಲೆ ಭಾಳ ಶ್ರದ್ಧೆ, ಭಾಳ ವಿಪರೀತವಾಗಿರ್ತಕ್ಕಂಥ ನಿಷ್ಠೆ ಅಜ್ಜಾರ ಮೇಲೆ. ಅಂಥ ತಾಯಂದರು. ಮತ್ತು ಇವತ್ತು ನೋಡ್ರಿ ನಮ್ಮ ದುಧನಿ ಸದ್ಭಕ್ತರು, ಅವರು ನಮ್ಮ ಏನೋ ಐತಿಲ್ರಪ್ಪ ಹೆಸರು, ಪರಮಶೆಟ್ಟಿ ಮನೆತನದವ್ರು. ಎಷ್ಟು ಬೇಡ ಅಂತ ತಿಳ್ಕೊಂಡು ಏನ್ರಿ ಆ ಪಲ್ಲಕ್ಕಿ ಅರ್ಧಕ್ಕೆ ಬಿಟ್ಟು ಹೋಗುವಾಗ ಅಂತರ್ಲೆ ಪಲ್ಲಕ್ಕಿ ನಿಂತಿತ್ತು. ಅಂತರ್ಲಿ ಎಲ್ಲರೂ ಕೈ ಬಿಟ್ಟರು ಸಹಿತ ಪಲ್ಲಕ್ಕಿ ಅಂತರೊಳಗೆ ನಿಂತಿತ್ತು. ಅಂಥ ದೊಡ್ಡ ತಪಸ್ವಿಗಳು ಗುರುಶಾಂತ ಲಿಂಗ ಮಹಾಸ್ವಾಮಿಗಳು. ಅಂಥ ಮಹಾಸ್ವಾಮಿಗಳ ಮೊಮ್ಮಗ ಶಿವಬಸವರಾಜೇಂದ್ರ ಸ್ವಾಮಿಗಳು. ಈ ಒಂದು ಮನೆತನಕ್ಕೆ ಆ ಪರಮಶೆಟ್ಟಿ ಮನೆತನದವರು, ಏನು ನಮ್ಮ ದುಧನಿಯವರು ಅದಾರಲ್ಲ ಪರಮಶೆಟ್ಟಿ ಮನೆತನದವರು,
ಪಾಪ ಈ ಮನೆತನ ಭಾಳ ಬಡತನದಿಂದ ಕೂಡಿದ್ದದ, ಭಾಳ ಬಡಜಂಗಮನ ಮನೆತನದ. ನಾವೇನಾದರೂ ಕೂಡ ಸಹಾಯ ಮಾಡಬೇಕು ಅಂತ ತಿಳ್ಕೊಂಡು ಗುರುಶಾಂತಲಿಂಗ ಅಜ್ಜವರು ಲಿಂಗೈಕ್ಯರಾದ ಮಾರನೆಯ ವರ್ಷವೇ ಎಕರೆ ಅಲ್ಲ, 2 ಎಕರೆ ಅಲ್ಲ, 11 ಎಕರೆ ಇವರಿಗೆ ದಾನವಾಗಿ ಕೊಟ್ಟಿರ್ತಕ್ಕಂಥ ಪರಮಶೆಟ್ಟಿ ಮನೆತನ. ಇಂಥ ಸದ್ಭಕ್ತರು. ದುದನಿ ಅಂತಂದ್ರೆ ಹಂಗೆ. ಆ ದುದನಿಯೊಳಗೂ ಕೂಡ ನಮ್ಮ ಅನೇಕ ಜನ ನಮ್ಮ ನಳದುರ್ಗ ಮಠದ ಶಿಷ್ಯರದಾರ. ಅಲ್ಲಿ ಉಪ್ಪಿನವರ ಮನೆತನ ಆಗಿರ್ಬೋದು, ಮಾಳ್ಗೆಯವರ ಮನೆತನ ಆಗಿರ್ಬೋದು, ಅವರೆಲ್ಲರೂ ಕೂಡ ನಮ್ಮ ಶಿಷ್ಯವರ್ಗದವರು. ಹೀಗಾಗಿ ನೋಡ್ರಿ ಎಷ್ಟು ಭಕ್ತಿ, ಎಷ್ಟು ನಿಮ್ಮ ಆ ಗುರುವಿನ ಮೇಲೆ ಶ್ರದ್ಧೆ ಅಂತಂದ್ರೆ ದೂರದಿಂದ ಬಂದು ನೀವೆಲ್ಲರೂ ಕೂಡ ಸೇವೆಯನ್ನು ಮಾಡಕತ್ತೀರಿ. ಅದರಲ್ಲಿ ಇವತ್ತು ನಮ್ಮ ಮಾದನ ಹಿಪ್ಪರ್ಗಿ ಸದ್ಭಕ್ತರು ಕೂಡ ಬಂದಿದ್ದಾರೆ ಅಂತ ಕೇಳಿದೆ. ಮಾದನ ಹಿಪ್ಪರ್ಗಿ ಅಂತಂದ್ರೆ ನಮ್ಮ ತವರೂರು, ನಾವು ಹುಟ್ಟಿರ್ತಕ್ಕಂಥ ಊರು ಮಾದನ ಹಿಪ್ಪರ್ಗಿ. ಅಲ್ಲಿಯ ಅನೇಕ ಜನ ಸದ್ಭಕ್ತರು ನಮ್ಮಪ್ಪವರು ಖೇಡ್ಗಿಯೊಳಗೆ ಬಸವ ಪುರಾಣ ಹೇಳಾಕತ್ತಾರ, ನಾವು ಕೂಡ ಕೇಳಬೇಕು ಅಂತ ತಿಳ್ಕೊಂಡು ಅಲ್ಲಿಂದನೂ ಕೂಡ ಸಾಕಷ್ಟು ಜನ ಇವತ್ತು ಬಸವ ಪುರಾಣ ಕೇಳಕ್ಕೆ ಬಂದಾರ. ಒಟ್ಟಿನಲ್ಲಿ 1 ಅಲ್ಲ 2 ಅಲ್ಲ ಅನೇಕ